ಸರ್ಕಾರಿ ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿದ್ದೇವೆ, ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಅಷ್ಟು ಕೋಟಿ ಕೊಟ್ಟಿದ್ದೇವೆ, ಇಷ್ಟು ಕೋಟಿ ಕೊಟ್ಟಿದ್ದೇವೆ ಎಂದು ಸರ್ಕಾರ ಜನಪ್ರತಿನಿಧಿಗಳು ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡುತ್ತಲೇ ಇರುತ್ತಾರೆ. ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎಂಬಂತಿದೆ. ಯಾಕಂದ್ರೆ ಯಾವಾಗ ಶಾಲೆಯ ಮೇಲ್ಚಾವಣಿ ತಲೆ ಮೇಲೆ ಕಳಚಿ ಬೀಳುತ್ತದೆಯೋ ಎಂಬ ಆತಂಕ ಈ ಶಾಲೆ ಮಕ್ಕಳಲ್ಲಿದೆ. ಜೀವಭಯದಲ್ಲಿ ಶಾಲೆ ಮಕ್ಕಳು ಪಾಠ ಕೇಳುತ್ತಿದ್ದರೆ ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದುಕೊಂಡು ಅಕ್ಷರ ಕಲಿಸುತ್ತಿದ್ದಾರೆ. ಸೋರುತ್ತಿರುವ ಶಾಲೆಯ ಮೇಲ್ಛಾವಣಿ, ಈಗಲೋ ಆಗಲೋ ಅನ್ನುವ ಶಾಲೆಯ ಗೋಡೆ, ಮಳೆ ಬಂದಾಗ ಸೋರುವ ಸರ್ಕಾರಿ ಶಾಲೆ, ಮಳೆ ಬಂದಾಗ ಸೋರುವ ಶಾಲೆಯಲ್ಲೇ ಕುಳಿತು ಪಾಠ ಕೇಳುವ ಮಕ್ಕಳು. ಹಾವೇರಿ ತಾಲೂಕಿನ ನೆಲೋಗಲ್ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಂಡುಬಂದ ದೃಶ್ಯಗಳಿವು. 1951ರಲ್ಲಿ ಗ್ರಾಮದಲ್ಲಿ ಈ ಸರ್ಕಾರಿ ಶಾಲೆ ಆರಂಭವಾಗಿದೆ. ಅಂದಿನಿಂದ ಇಂದಿನವರೆಗೆ ಅದೆಷ್ಟೋ ಮಕ್ಕಳಿಗೆ ಈ ಶಾಲೆ ಅಕ್ಷರ ಕಲಿಸಿಕೊಟ್ಟು ಭವಿಷ್ಯ ರೂಪಿಸಿಕೊಳ್ಳಲು ವೇದಿಕೆಯಾಗಿದೆ. ಆದರೆ ಇಷ್ಟೊಂದು ಹಳೆಯದಾದ ಈ ಶಾಲೆಯ ಕೊಠಡಿಗಳು ಶಿಥಿಲಗೊಂಡಿದ್ದು ಮಳೆ ಬಂದಾಗ ಸೋರುತ್ತಿವೆ. ಮಳೆಗೆ ಸೋರುವ ಕೊಠಡಿಯಲ್ಲೇ ಕುಳಿತು ಮಕ್ಕಳು ಅಕ್ಷರ ಕಲಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕಳೆದ 3-4 ದಿನಗಳಿಂದ ಆಗಾಗ ಮಳೆ ಬೀಳುತ್ತಿದೆ. ಶಾಲಾ ಮೇಲ್ಚಾವಣಿಗೆ ಹಾಕಿರುವ ಹಂಚುಗಳು ಅಲ್ಲಲ್ಲಿ ಒಡೆದು ಹೋಗಿದ್ದು ಮಳೆ ನೀರು ಶಾಲೆಯ ಕೊಠಡಿ ಪ್ರವೇಶಿಸುತ್ತಿದೆ. ಮಳೆಗೆ ಸೋರುವ ಈ ಶಾಲೆಯಲ್ಲೇ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡು ಅಕ್ಷರಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯಲ್ಲಿ 150ರಿಂದ 200 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ. ಪ್ರಸಕ್ತ ವರ್ಷದಿಂದ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಕೂಡ ಆರಂಭಿಸಲಾಗಿದೆ. ಆದರೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೂರಲು ಆಸನವೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದಾಗ ಸೋರುವ ಮೇಲ್ಚಾವಣಿಯ ಕೆಳಗೆ ಕುಳಿತು ವಿದ್ಯಾರ್ಥಿಗಳು ಅಕ್ಷರ ಕಲಿಯುತ್ತಿದ್ದಾರೆ. ಶಾಲಾ ವಿದ್ಯಾರ್ಥಿಗಳ ಪಾಲಕರು, ಗ್ರಾಮಸ್ಥರು ಶಾಲಾ ಕೊಠಡಿ ದುರಸ್ತಿ ಮಾಡಿಸಿಕೊಡಿ, ಶಾಲೆಗೆ ಹೊಸ ಕಟ್ಟಡಗಳನ್ನು ಕಟ್ಟಿಸಿಕೊಡಿ ಎಂದು ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಸಾಕಷ್ಟು ಬಾರಿ ಮನವಿಗಳ ಮೇಲೆ ಮನವಿಗಳನ್ನು ಅರ್ಪಿಸಿದ್ದಾರೆ. ಆದರೆ ಯಾರೂ ಸಹ ಮಕ್ಕಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ಕಳೆದ 3-4 ದಿನಗಳಿಂದ ಬೀಳುತ್ತಿರುವ ಮಳೆಗೆ ಶಾಲಾ ಕೊಠಡಿ ನೆನೆದುಕೊಂಡಿದೆ. ಮೇಲ್ಚಾವಣಿಯಿಂದ ಮಳೆ ನೀರು ಕೊಠಡಿ ಒಳಗೆ ಪ್ರವೇಶಿಸುತ್ತಿದೆ. ಸಮರ್ಪಕವಾಗಿ ಶಾಲಾ ಕೊಠಡಿಗಳು ಇಲ್ಲದೇ ಇರುವುದರಿಂದ ಅನಿವಾರ್ಯವಾಗಿ ಶಾಲಾ ಮಕ್ಕಳು ಸೋರುವ ಕೊಠಡಿಗಳಲ್ಲೇ ಕುಳಿತು ಜೀವ ಕೈಯಲ್ಲಿ ಹಿಡಿದುಕೊಂಡು ಅಕ್ಷರ ಕಲಿಯುತ್ತಿದ್ದಾರೆ. ಅನಾಹುತಗಳು ಸಂಭವಿಸಿದ ನಂತರ ಶಾಲೆಗೆ ಭೇಟಿ ಕೊಡುವ ಬದಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶಾಲಾ ಮಕ್ಕಳಿಗೆ ಸುಸಜ್ಜಿತ ಕೊಠಡಿ ವ್ಯವಸ್ಥೆ ಮಾಡಿಕೊಡಬೇಕಿದೆ. ಹೆಸರು ಮುಸ್ಕಾನ್ ಬಾನು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಎಲ್ಲವೂ ಸೋರುತ್ತದೆ. ನಮ್ಮ ಶಾಲೆ ಇಲ್ಲಿ ಕಟ್ಟಿಗೆ ಮುರಿದಿದ್ದೇವೆ, ಕಟ್ಟಿಗೆ ಬೀಳುತ್ತದೆ ಎಂದು ಹೆದರುತ್ತೇವೆ. ನಾವು ಈ ಶಾಲೆಯನ್ನು ಕಟ್ಟಿಸಿಕೊಳ್ಳಿ ಎಂದು ಹೇಳುತ್ತಿದ್ದೇವೆ. ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಿಗೆ ಒಳಪಟ್ಟಿರುವಂತಹ ನೆಲೋಗಲ್ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ನೆಲೋಗಲ್. ಈ ಶಾಲೆಯಲ್ಲಿ ಸುಮಾರು 150ರಿಂದ 200 ವಿದ್ಯಾರ್ಥಿಗಳು ಓದುತ್ತಿದ್ದು, ಆ ವಿದ್ಯಾರ್ಥಿಗಳಿಗೆ ಓದುವಂತಹ ವಾತಾವರಣ ಇಲ್ಲಿ ಸುಸಜ್ಜಿತವಾಗಿಲ್ಲ. ಯಾಕೆಂದರೆ ಶಿಥಿಲಗೊಂಡಿರುವಂತಹ ಕ್ಲಾಸುಗಳು, ಸೋರ್ತಿರುವಂತಹ ಕ್ಲಾಸುಗಳು, ಸುಮಾರು ಶತಮಾನವನ್ನು ಕಂಡಿರುವಂತಹ ಈ ಶಾಲೆಗೆ ಇವತ್ತಿಗೂ ಸಹಿತ ಯಾವುದೇ ರೀತಿಯ ರಿಪೇರಿ ವಗೇರಿ ಏನೂ ಮಾಡಿಲ್ಲ. ಸುಮಾರಷ್ಟು ಬಾರಿ ನಾವು ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ರಾಜಕೀಯ ವ್ಯಕ್ತಿಗಳಿಗೆ ನಾವು ತಿಳಿಸುತ್ತಾ ಬಂದರೂ ಸತ್ಯಕ್ಕೂ ಮಕ್ಕಳಿಗೆ ಓದಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿಲ್ಲ. ಈ ವರ್ಷದಿಂದ ಈ ಶಾಲೆಯಲ್ಲಿ LKG ಮತ್ತು UKGಯನ್ನು ಸಹಿತ ಪ್ರಾರಂಭ ಮಾಡಿರ್ತಾರೆ. ಆ LKG, UKGಯಲ್ಲಿ ಓದ್ತಿರುವಂಥ ಹುಡುಗರು 5 ಮತ್ತು 6ನೇ ವರ್ಷದಲ್ಲಿದ್ದಂಥ ವಿದ್ಯಾರ್ಥಿಗಳು. ಆ ಮಕ್ಕಳ ಒಂದು ಪರಿಸ್ಥಿತಿ ನೋಡಿದರೆ ಬಹಳ ಚಿಂತಾಜನಕವಾದಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಈ ಮೂಲಕ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸುವುದೇನೆಂದರೆ, ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ವಿಸಿಟ್ ಕೊಟ್ಟು ಇಲ್ಲಿದ್ದಂಥ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಿ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಓದಾಕ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಲ್ಲಿ ನಾವು ಅವರಲ್ಲೇ ಆಗ್ರಹ ಮಾಡಿಕೊಳ್ತೇನೆ. ಈಗ ಈ ವರ್ಷದಿಂದ LKG ಮತ್ತು UKG ಈ ಶಾಲೆಗೆ ಪ್ರಾರಂಭವಾಗಿದ್ದು, ಈಗ ಆ ಶಾಲೆಯಲ್ಲಿ ಸಣ್ಣ ಮಕ್ಕಳು 2ರಿಂದ 3-4 ವರ್ಷದ ಮಕ್ಕಳು ಇರೋದ್ರಿಂದ ಆ ಸಂಪೂರ್ಣ ರೂಮ್ ಶಿಥಿಲಗೊಂಡಿದೆ. ಅಂಥ ಸಂದರ್ಭದಲ್ಲಿ ಈಗ ಆ ಮಕ್ಕಳು ಹೆಂಗೆ ಓದಬೇಕು, ಆ ನೀರಿನ ಹಂಚಿನ ವ್ಯವಸ್ಥೆ ತಮ್ಮ ಎಲ್ಲ ವಿಡಿಯೋದಲ್ಲಿ ತಗೊಂಡಿದ್ದೀರಿ. ಈಗ ಅದಕ್ಕೆ ಆ ಮಕ್ಕಳಿಗೆ ಬೆಳೆಯುವಂಥ ಪೀಳಿಗೆಗೆ ಯಾವುದೇ ತೊಂದರೆ ಆಗದಂಗೆ ಅವರು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ
ಶೀಘ್ರವೇ ಗಮನ ಹರಿಸಿ ಅದನ್ನು ದುರಸ್ತಿಪಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ತಮ್ಮ ಮೂಲಕ. ಇಲ್ಲ ಬಸ ನಾ ಕೊಡ್ತಾನಂತ ಹೇಳು. ಇನ್ನು
ಲೋಕಲ್ ನೋಡೋಣ ನೋಡೋಣ ಲಗು ನೋಡ ಲಗು ನೋಡ ಯಾಕೆ ಇದರಿಂದ ಭಾಳ ತೆಗಿಯಾಕತ್ತಿದೆ ಯಾಕಂದ್ರೆ